ಕೇಶವನಾಮ ವಸುದೆಗೆ ಪ್ರೇಮ ಆಸವೋ ದೊರಕಲು ಕ್ಲೇಶ ವಿಧಾಮ ಕೇಶವನಾಮ ವಸುದೆಗೆ ಪ್ರೇಮ ಆಸವೋ ದೊರಕಲು ಕ್ಲೇಶ ವಿಧಾಮ ಕೃಷ್ಣ ಕೃಷ್ಣ ಅಸುರಾಂತಕರೇ ಕಂಸಮರ್ದನರು ಅಸುರಾಂತಕರೇ ಕಂಸಮರ್ದನರು ವಸುದೆಯೊಳ್ ಜನಿಸಿದ ಮುರುಳೀಧರನೇ ವಸುದೆಯೊಳ್ ಜನಿಸಿದ ಮುರುಳೀಧರನೇ ಕೇಶವನಾಮ ವಸುದೆಗೆ ಪ್ರೇಮ ಆಸವೋ ದೊರಕದು ಕ್ಲೇಶ ವಿಧಾಮ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮರು ಎಷ್ಟೊಂದು ಚೆನ್ನಾಗಿ ನಿದ್ರಿಸುತ್ತಿರುವರು. ಹೇ ಆಪತ್ ಬಾಂಧವ ಮುಕುಂದ ಮುರಾರಿ ಶ್ರೀನಿವಾಸ, ಈ ನಿನ್ನ ಭಕ್ತನಾದ ನನ್ನನ್ನು ಎಡೆಬಿಡದೆ ಸಹ ಕಾಪಾಡು ತಂದೆ, ಕಾಪಾಡು. ನೀ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ
ವೈಭವ ವೈಭವ ಚಿತ್ರಕಲೆಗಳ ವೈಭವ ಹಬ್ಬ ಏನಿ ಭವನದ ಶೃಂಗಾರ ವೈಭವ ಎತ್ತ ನೋಡಿದರತ್ತ ಸುರ ಸಂಪತ್ತನ್ನೇ ನಾಚಿಸುವ ವಜ್ರ ವೈಡರಗಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಅಬ್ಬಾ ಕಸ್ತೂರಿ ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ನೋಲುವಂತ ಅಪ್ಸರೆಯರು. ಇವರನ್ನು ನೋಡುತ್ತಿದ್ದರೆ ಈ ಮಾಧವನ ಸಹನಾಗ್ರಹವು ಎನ್ನ ಶರೀರವನ್ನು ಒಕ್ಕಂತಿದೆ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಹಾಸ. ಇವರನ್ನೊಂದು ಸಾರಿ ಬಿಗಿದಪ್ಪನೇ. ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕುರುವಂಶ ವೀರ ಪ್ರಚಂಡ ಕೌರವ, ರಣರಂಗ ವೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ
ಛೇ ಛೇ ನನಗೀ ತರ ಭ್ರಾಂತು. ಸ್ವಸಾವಿರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುದಂಸದುರೀನ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನದ ಈಶ್ವರ ಈ ಗೌರವೇಶ್ವರನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ, ರಮಣೀಯರೇ, ಶೋಭಾಯಮಾನವೇ. ಸಾತ್ಯಕಿ, ಕೃಷ್ಣನಲ್ಲಿ ಗುರುರಾಜರಿಗೆ ನಮಸ್ಕರಿಸು. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದೆ ಸಾತ್ಯಕಿ, ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ಇದಕ್ಕೆ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ಅಲ್ಲೂ ಸಹ ನಾವೇ ಇರುವು. ಪ್ರಶ್ನೆಗೆ ಸರಿಯಾದ ಉತ್ತರ. ಶಕ್ತಿ ಸಾಮರ್ಥ್ಯಗಳಿಂದ ಕೂಡಿದ ಶ್ರೀಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದಾದರೆ ಯಾದವ ಸೈನ್ಯವೆಲ್ಲವೂ ನನ್ನ ಪಕ್ಷವನ್ನು ವಹಿಸಿದಂತೆಯೇ ಸರಿ. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಎಚ್ಚರವಾಗಲಿ. ಅಷ್ಟರೊಳಗೆ ಈ ಪೀಠದಲ್ಲಿ ವಿಶ್ರಮಿಸಿಕೊಳ್ಳಿ. ಎಷ್ಟೊಂದು ಸುಖರ ಪುರುಷನಯ್ಯ ಈತ. ರಾಜ್ಯ ಕೋಸಾದಿಗಳನ್ನೆಲ್ಲ ಅಣ್ಣ ಬಲಭದ್ರನಿಗೆ ವಹಿಸಿ ಹಗಲಿನಲ್ಲಿಯೂ ಇಷ್ಟೊಂದು ನಿದ್ರಿಸುತ್ತಿರುವನು. ಇರಲಿ, ಈತನನ್ನು ನಾನೇ ಎಚ್ಚರಗೊಳಿಸುತ್ತೇನೆ. ಕೃಷ್ಣ, ಮುಕುಂದ, ಮಾಧವ, ಏನು ಇಷ್ಟು ಕೂಗಿದರೂ ಈತ ಎಚ್ಚರವಾಗುತ್ತಿಲ್ಲವಲ್ಲ? ಇರಲಿ, ಈತನೇ ಎಚ್ಚರಗೊಳ್ಳುವವರೆಗೂ ಇಲ್ಲೇ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುತ್ತೇನೆ. ಇದು ಪಾದಪಾರ್ಶ್ವ. ಭೂಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಅವನ ಶಿರೋಭಾಗದಲ್ಲಿರುವ
ಸಾತಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತಕಿ? ಅದನ್ನು ಹೇಳುವ ಬಾಯಿ ನನಗಿಲ್ಲ. ನೀನೇ ನೋಡು, ನಿನಗೆ ಗೊತ್ತಾಗುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದಂತಹ ವಿಳಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಚಿರುದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ 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 ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಮಾಡಿದ್ದೆ ಎಂದ ಬಳಿಕವೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುನಾನು ರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ಹಲವಾರು ಮಂದಿ ರಾಜರ ಸಹಾಯವು ದೊರೆತಂತಾಗುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸಾರಿ ಸಾರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಯಲ್ಲಿ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಮರೆತಿಲ್ಲ ಸುಯೋಧನ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ರೀವಾಸುದೇವಂ ಭಕ್ತಜನ ಪರಿಪಾಲಿತಂ ಜಾಗರಿತಂ ನಮೋ ಕೇಶವ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಸಿಂಧು ಸಾಯನ ನಿನ್ನ ಮಂದಹಾಸವ ತೋರ. ಸಿಂಧು ಸಾಯನ ನಿನ್ನ ಮಂದಹಾಸವ ತೋರ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ಪರಸೌರಿ ಹರಿ ಸರ್ವದ ಮುದ ತೋರಿ ಭಕ್ತರ ಮರೆ ಹಾಲಿಸಿ. ಪರಸೌರಿ ಹರಿ ಸರ್ವದ ಮುದ ತೋರಿ ಭಕ್ತರ
ವಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಓ ಧನಂಜಯ, ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕ್ಷೇಮವೇ? ಪರಮಾತ್ಮ, ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಕುಶಲವೇ ಪರಮಾತ್ಮ. ಅದಾಗಿರಲಿ. ಬಂದವನು ನೀನೇಕೆ ಈ ಚರಣದಲ್ಲಿ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಓಹೋ, ಬಾವ ಕೌರವೇಶ್ವರ, ಯಾವಾಗ ಬಂದೆ ಬಾವ? ಸಮಾಚಾರವೇನು? ಬಂದವನು ನೀನಾದ ನನ್ನನ್ನು ಎಚ್ಚರಗೊಳಿಸಬಾರದಿತ್ತೆ. ಚಕ್ರವರ್ತಿಯದ ನೀನು ಸಹ ನನ್ನ ಸಮಯವನ್ನು ನಿಲ್ಲಿಸುವಂತಾಯ್ತಲ್ಲ ಬಾವಾ. ಬಾವಾ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂಥ ನಿದ್ರಾವ್ಯಾಸದಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಇಷ್ಟು ಹೊತ್ತಾಗಿದ್ದರು ಎಚ್ಚರನಾಗದೇ ಇದ್ದು ಈಗ ನಿನ್ನ ಮಿತ್ರ ಪಾರ್ಥ ಬಂದೊಡನೆ ಜಾಗೃತನಾಗಿರ್ವಿ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಾಗಿರಲಿ, ನೀವಿರುವರು ಏಕಕಾಲದಲ್ಲಿ ನನ್ನ ಮಂದಿರಕ್ಕೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ ಭಾವ, ಬೋರ್ಗರೆವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಬಂದಿರುವೆನು. ಏನು ಯುದ್ಧ? ಯುದ್ಧವೇ ಭಾವ? ಬಲ್ಲೆಯ ಲೋಕ ರಾಜರಾಡಿದ ಪರ್ವ ಭಾವ, ನೀ ಬಲ್ಲೆಯ ಲೋಕ ರಾಜರಾಡಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆ ಏಕೋ ನಿರಾಸೆ. ಬಾವಾ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಭಯಾರಿಗೋ ಸಂತಾಪ ದೂರಿತ ಬೇಡವೋ ಈ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಭಯಾರಿಗೋ ಲಭಯಾರಿಗೋ ಲಾಭಯಾರಿಗೋ. ಕೃಷ್ಣ, ಮಾತ್ರ ಕೇಳು ಬಾವ, ಇನ್ನೂ ಬೇಡ. ಅರ್ಜುನ, ಸದೆಯರೊಡನೆ ದ್ರೋಹ ಬಯಸಿ ಭರತ ಭೂಮಿ ಆಳ ಬಯಸಿ, ಸದೆಯರೊಡನೆ ದ್ರೋಹ ಬಯಸಿ ಭರತ ಭೂಮಿ ಆಳ ಬಯಸಿ, ಮಧು ಬಳಗರ ಚದಿರ ಕೃಷ್ಣ, ಬಂಧು ಬಳಗರ ಚದಿರ, ಬಂಧು ಬಳಗರ ಚದಿರ ಮರಣವೋಮ ಮಾಡಬೇಡ, ಮರಣವೋಮ ಮಾಡಬೇಡ, ಸಮನಾಗಿ ದುಡುಕಬೇಡ, ದ್ವಾಗನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ
ಕೇವಲ ಈ ನೆಲದಾಸೆಗಾಗಿ ಹಣ್ಣ ತಬ್ಬಂದಿರಾದ ನೀವುಗಳೇ ಬಡಿದಾಡಿ ಬಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿನ್ನ ಅಣ್ಣ ಆಡ್ತಿರೋ ಮಾತುಗಳನ್ನು? ನೀನು ಸಹ ಈ ಯಾದವ ಸಹಾಯವನ್ನು ಬಯಸಿ ಬಂದಿರುವಂತೆ ತೋರುತ್ತಿರುವುದು. ಇಂಥ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ವಾಸುದೇವ, ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಭಾವ, ನೀನು ನಮ್ಮೀರ್ವರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದವರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ ಕೌರವೇಶ್ವರ, ನೀನು ಇಲ್ಲಿಗೆ ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನಿದ್ರಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಮೊದಲು ಏನು ಬೇಕೆಂದು ಕೇಳುವ ಅಧಿಕಾರವು ಆತನಿಗಿರುವುದು. ಕೃಷ್ಣ, ನಾನು ಇದುವರೆಗೂ ಸಹಾಯವನ್ನು ಮಾಡುವೆನು. ಹೀಗೆ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಹಣ್ಣ ಬಲರಾಮ ಸಹಿತ ಈ ಯಾದವ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಈ ಬೆರಡಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧ ನಿರಸ್ತ್ರನಾದ ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನಗೆ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ನಾನಿನ್ನು ಬರುತ್ತೇನೆ. ಬಲ ಬಾವ ಬಲ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ಅರ್ಜುನ, ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮಹೋತ್ಸವವನ್ನು ನಾನರಿಯನೆಂದು ಭಾವಿಸಿದ್ದೆಯಾ? ಬಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಅರ್ಜುನ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ, ಶತ್ರುದಾಹ ಪ್ರಚಂಡ ರಥ ಕೋಡಿಯ ಅರಿಸಿ ಮೃತು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ರಣದೋ ಆಯುಧವಂದರಿಸದಿರೇ ರಣದೋ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನಪಾಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಅರ್ಜುನನೆಂದರೆ ನಿನಗೆ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯೋಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾದಿಯೇ ಜ್ಯೋತಿಯೇ. ಮತ್ತೆ ಸಮರ ಭೂಮಿಯಲ್ಲಿ ಸಂಧಿಸುತ್ತೇನೆ. ಆಗ ತೋರುವೆ ಈ ನಿನ್ನ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಭಾವ ಕೌರವೇಶ್ವರ, ಅವೆಲ್ಲವೂ ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ಕೃಷ್ಣ,
ನಿನ್ನ ತುಚ್ಛವ ನಾಮವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ ಎಚ್ಚರ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿ ಧರೆಗೆ, ಅರಳಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ, ಅಭಯವನ್ನು ನೀಡಿದ ಯದುಪತಿ, ಅಭಯವನ್ನು ನೀಡಿದ ಅಭಯವನ್ನು ನೀಡಿದ ಯದುಪತಿ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿ ಧರೆಗೆ. ಕೃಷ್ಣ ಈಗಲೀಗ ನನಗೆ ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನುಬಂಧವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗಲೀಗ ನನ್ನ ದ್ವಾರಕ ಯಾತ್ರೆಯು ಸಂಪೂರ್ಣವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತ ಆ ಕಾರ್ಯವನ್ನು ಮಾಡಿದೆ? ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಡು ವರೈನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಿಂದನಾಗಿ ಮೆರೆಯುವ ಹಣ್ಣ ಬಲರಾಮ ಸಹಿತ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನು. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಪರಮಾತ್ಮ, ಪಾರ್ಥ, ದೇವರು ನಿನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವವಾದನಲ್ಲಿ ಏನಿರುವುದು? ವಾಸುದೇವ, ನನ್ನಲ್ಲಿ ಈ ಇಂದ್ರಜಾಲ ಬೇಕೆ? ಮಾಧವ ನಿನ್ನಯ ದಯದೆ ದಯದೆ, ಮಾಧವ ನಿನ್ನಯ ದಯದೆ, ಭಯವಿಲ್ಲದೆ ಜಗವ, ಭಯವಿಲ್ಲದೆ ಜಗವ, ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದೆ ದಯದೆ, ಮಾಧವ ನಿನ್ನಯ ದಯದೆ. ಕಾತರ ವೇದಕ್ಕೆ ಕಾತರ ವೇದಕ್ಕೆ ಕಾತರ ವೇದಕ್ಕೆ ವಿಜಯ ವಿಜಯ, ಕಾತರ ವೇದಕ್ಕೆ ವಿಜಯ.
ಕಾತರ ವೇದಕ್ಕೆ ವಿಜಯ ವಿಜಯ ಕಾತರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ವಿಜಯಕ್ಕೆ ಕಾರಣ ಕಾರಣ ವಿಜಯಕ್ಕೆ ಕಾರಣ ಕಾರಣ ನೀನೆ ವಿಜಯಕ್ಕೆ ಕಾರಣ ಕಾರಣ ನೀನೆ ವಿಜಯಕ್ಕೆ ಕಾರಣ ಕಾರಣ ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನಯ ದಯದೆ ಪಾತ ನಿನ್ನಯ ಜಿತವ ಸತತವು ನಾ ಬಯಸಿ ಅರ್ಜುನ ಪಾತ ನಿನ್ನಯ ಜಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮನವ ಪಾರ್ಥ ಮನದನು ಪಾದವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇಕೆ ಸಾಧಿಸು ಕಾರ್ಯವ ಭಯವೇಕೆ ಇಂದು ಸಾಧಿಸು ಕಾರ್ಯವ ಭಯವೇಕೆ ಇಂದು ಸಾಧಿಸು ಕಾರ್ಯವ ಭಯವೇಕೆ ಇಂದು ಕಾತರ ವೇದಕ್ಕೆ ವಿಜಯ ವಿಜಯ ಕಾತರ ವೇದಕ್ಕೆ ವಿಜಯ ವಿಜಯ ಅರ್ಜುನ, ಕಡೆಗೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಇರಲಿ, ಭಕ್ತರ ಇಚ್ಛೆಯನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ಅರ್ಜುನ,
ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಆ ಧರ್ಮಾದಿಗಳಿಗೆ ತಿಳಿಸುವನಾಗು. ಆಜ್ಞೆ ಮಾಧವ. ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಸ್ವಾಮಿ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಹಡಲದಾರೆ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಹಡಲದಾರೆ ಬಾ ಬೇಗ ಸ್ವಾಮಿ ರುಕ್ಮಿಣಿ ಪರಮಾತ್ಮ ರುಕ್ಮಿಣಿ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು ತಣ್ಣನೆ ಗಾಳಿ ಬಿಸಿಯಾಯಿತು ತಣ್ಣನೆ ಗಾಳಿ ಬಿಸಿಯಾಯಿತು ಮನನನ್ನು ಗಿದ ನೋಡಿ ಹೃದಯದವನ ನಾಡಿ ಮನನನ್ನು ಗಿದ ನೋಡಿ ಹೃದಯದವನ ನಾಡಿ ಒಡನೆ ಬಾಡಿದ ಹೂವಾಗಿತು ಒಡನೆ ಮಾಡಿದ ಹೂವಾಗಿತು ಎನ್ನಾಣೆ ಏನೋ ಮನ ತಾಳೆನು ಎನ್ನಾಣೆ ಏನೋ ಮನ ತಾಳೆನು ರಮಣಿ ಒಡನೆ ಬರಿದ ಮೇಲೆ ಮರೆಯದ ಸಮದ ಮೇಲೆ ಹಲಲ ದಾರಿ ಸರಿಸುತ್ತೆ ರಮಣಿಯೊಡನೆ ಬರಿದ ಮೇಲೆ ಸುಮದ ಮೇಲೆ ಹಲಲ ದಾರಿ ರಮಣಿಯೊಡನೆ ಬಲಿದ ಮೇಲೆ ಸುಮದ ಮೇಲೆ ಹಲಲ ದಾರಿ ಬಾ ಬೇಗ ಸ್ವಾಮಿ ರುಕ್ಮಿಣಿ ಪರಮಾತ್ಮ ರುಕ್ಮಿಣಿ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ
ಸ್ವಾಮಿ, ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿದಾಡುವುದೆಂದು? ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯವಾಗಿ ಒದಗಿ ಬಂದಿರುವುದು. ಆದರೆ ಈ ಯುದ್ಧದಲ್ಲಿ ನಾನು ನಡೆಸುತ್ತೇನೆ. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂಥ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಂದು ಕಂಡು ಕೇಳಿರದ ಅಚಿಂತ್ಯ ಹತ್ಯಾಕಾಂಡ. ಆಹಾ, ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ, ಪ್ರೇಮ ಮೋತಿ ನಾಮವಿಂದು ವಿಫಲವಾಯ್ತೆ. ಸ್ವಾಮಿ, ಪ್ರೇಮ ಮೋತಿ ನಾಮವಿಂದು ವಿಫಲವಾಯ್ತೆ. ಸಮರದಿಂದ ಪ್ರಾಣಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಮಲವಾಯ್ತೆ. ಆಹಾ, ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಮಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ. ಧರ್ಮರಾಜ್ಯದ ಮನೆಗೆ ಧರ್ಮರಾಜ್ಯದ ಮನೆಗೆ ಧರ್ಮಯುದ್ಧ ಮುಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಮುಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾತುವೆ ಕಾಂತೆ, ಧನ್ಯ ಮಾತುವೆ ಕಾಂತೆ, ಧನ್ಯ ಮಾತುವೆ ಕಾಂತೆ, ಧನ್ಯ ಮಾತುವೆ. ಭಯ
ಭಯವಿದೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ರುಕ್ಮಿಣಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸು ಪರಮಾತ್ಮ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗಲಿಲ್ಲ ಪ್ರಿಯತಮಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆಹಾ. ಆದರೆ ನಾ ಯುದ್ಧದಲ್ಲಿ ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿತು. ವೀರ ರಕ್ತದಿಂದ ಪೃಥ್ವಿಯ ಕಲಸವನ್ನು ತೊಳೆಯುವೆನು. ಈ ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತಗೊಳಿಸಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳೆಂಬ ಮುಂತಾದ 12 ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವ ಪ್ರೇಯಸಿ. ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜನಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲೆ ನೀನು. ಅದನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪರಮಾತ್ಮ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವನನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮಿ. ಆಹಾ. ಹಾರ್ಯವರ್ತಕೀಗ ಅಂಥ ಅವಸ್ಥೆಯು ಉಂಟಾಗಿರುವುದು. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿಯೂ ಕ್ಷತ್ರಿಯರ ನಾಡಿಗಳಲ್ಲಿಯೂ ಅಧರ್ಮದ ಅಂಕುರದ ರೋಗವು ಅಂಕುರಿಸಿರುವುದು. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶಪಡಿಸಿದ ಹೊರತು ಧರ್ಮ ಸಂಸ್ಥಾಪನೆ ಆಗದು ಪ್ರಿಯತಮೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂಥ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸು ಪರಮಾತ್ಮ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಮ್ಮೆ ಈ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರಿಯತಮೆ. ಆಹಾ. ಸ್ವಾಮಿ, ರುಕ್ಮಿಣಿ, ಭಾರ್ಗವಿ
ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ನವಗುಣದ ದಿಶೆಯ ಮಾರ್ಗದಿ ನವವಿಧ ಮೋಹಿನಿಯೋ ಈ ಮಾಧವ ಹೃದಯದ